ಹಲೋ, ಏನು ಮಾಡ್ತಾ ಇದೀಯವ? ಏನಿಲ್ಲ ಅತ್ತೆ, ಕುಂತಿದ್ದೀನಿ. ಅದೇನು ವಿಷಯ ಹೇಳಿ. ಎಲ್ಲಿದ್ದ ಅವನು? ಎಲ್ಲ ಹೊರಗಡೆ ಹೋಗಿದ್ದಾರೆ. ಅಲ್ಲಕ್ಕನ ಮಗ ಇವನು ಹಿಂಗೆ ಮಾತಾಡ್ದಲ್ಲ, ಹಿಂಗೆ ಬೀದಿಗೆ ಕುತ್ಕೊಂಡು ನಿಮ್ಮ ಮಾವನಿಗೂ ನನಗೂ ಒಸಿ ಮಾತಾಡ್ದ ಮಗ. ಬಾಯಿಗೆ ಬಂದಂಗೆ ಮಾತಾಡ್ದ. ಅಕ್ಕಪಕ್ಕದಲ್ಲಿ ಜನಗಳಿಗೆ ಮುಡಿಯೋರಿಗೆ ಮೊದಲೇ ನಮ್ಮ ಕಂಡ್ರೆ ಹಾಕಿಲ್ಲ. ನಿನಗೆ ಗೊತ್ತು ಹೆಂಗೆ ಮಾತಾಡಬೇಕು ಬಿಡಬೇಕು ಅಂತ ಗೊತ್ತಾಗಕ್ಕಿಲ್ವವ? ಏನನ್ಸತ್ತೆ? ಅದೇ ಸಂಘಕ್ಕೆ 5,500 ರೂಪಾಯಿ ಕಟ್ಟಬೇಕು ಶಾಂತಿ ತೆಗಿಸ್ಕೊಂಡು ಕಟ್ಟಿದ್ವಲ್ಲ, ಅದನ್ನ ಕೊಡ್ಲ ಮಗ ಅಂತ ಫೋನ್ ಮಾಡಿದ್ವಲ್ಲ. ಫೋನ್ ಮಾಡ್ದಾಗ ಫೋನ್ ಎತ್ತನಿಲ್ಲ. ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಬಾಯಿಗೆ ಹೆಂಗೆ ಬತ್ತು ಹಂಗೆ ಮಾತಾಡ್ತಾನಲ್ಲ ಮಗ. ಹೇಳಿ ನೀನೇ. ಈಗ ಸಂಘಕ್ಕೆ ಎತ್ತಿಸ್ಕೊಂಡಾರ ಕಟ್ಟಬೇಕೋ ಕಟ್ಟಬಾರ್ದು? ಕಟ್ಟಬೇಕು ಅತ್ತೆ, ನಾನು ಅದನ್ನೇ ಹೇಳಿದೆ. ಅವ್ರಿಗೆ ತೊಂದರೆ ಕೊಡಬೇಡಿ, ನೀವು ಏನಾದರೂ ಮಾಡಿ ಸಾಲನೋ ಸೋಲನೋ ಕಟ್ಟಿ ಅಂತ. ಅವರು ತುಂಬ ಜನ ಕೇಳಿದ್ರು ಅತ್ತೆ, ಇಲ್ಲಿ ಸೆಟ್ ಆಗಿಲ್ಲ, ಅದಕ್ಕಿನ ಹತ್ರ ಕೋಪ ಮಾಡ್ಕೊಂಡಿದ್ದಾರೆ. ಅಲ್ಲಕ್ಕನವ ಕೆಲ್ಸಕ್ಕೆ ಹೋಗಿ ಕಡ್ದಿ ಅಂತನಲ್ಲ. ಈ ಕೆಲಸ ಏನು ಕೆಲಸ ಇದ್ದದ ಮಗ? ಏನು ಕೆಲಸ ಇದ್ದದು ಹೇಳು? ಅಲ್ಲಿ ಮೊದಲು ಮಾವ ಹೋಯ್ತಿತ್ತಲ್ಲ ಕೊಡಗಲ್ಲಿ, ಅಲ್ಲಿ ಅವನ ಜಾಗಕ್ಕೆ ಇವ್ರು ಬಿಟ್ಟು ಬಂದಮೇಲೆ ಬೇರೆ ಯಾರನ್ನೂ ಸೇರಿಸ್ಕೊಬಿಟ್ಟಿದ್ದಾರಂತೆ ಕಣ್ಮಗ. ಬೇರೆ ಯಾರೋ ಇದ್ದಾರಂತೆ ಅವ್ನ ಜಾಗದಲ್ಲಿ. ಈಗ ಹೆಂಗೆ ಮಾಡೋದು ಹೇಳಿ ನೀನೇ? ಇವು ಏನು ಬಾಯಿಗೆ ಒಂದಂಗೆ ಹೆಂಗೆ ಮಾತಾಡಿದ್ರೆ ನಿಮ್ಮ ಮಾವ ಹೊಸಿ ಬೇಜಾರು ಮಾಡ್ಕೊಳದ ಮಗ. ಮೊದಲೇ ಅವರು ಒಂದು ಮಾತು ಕೇಳೋಕ್ಕೆ ಸೊಂಕೊಂಡು ಮಾತಾ ಊಟನೂ ಉಂದಂಗೆ ಬೇಜಾರು ಮಾಡ್ಕೊಂಡು ಕುಂತದೆ ಕಣ್ಮಗ. ಹಿಂಗೆ ಅಂದ್ಬಿಟ್ನಲ್ಲ ಎಲ್ಲರೂ ಮುಂಗಡ್ಲು ಅಂದ್ಬಿಟ್ಟು ಬೀದಿಲಿ ಮಾತಾಡೋಂಥದ್ದು ಏನಿರೋದು ಒಳಗೆ ಮಾತಾಡೋದ. ಈಗ ಏನು ಸಮಸ್ಯೆ ಇದ್ರು ಒಳಗೆ ಕೂತ್ಕೊಂಡು ಮಾತಾಡಬೇಕು ಹೊರತು ಬೀದಿಲಿ ಮಾತಾಡಿದ್ರೆ ಏನು ಉಪಯೋಗ ಹೇಳಿ ನೀನೆ? ಅಯ್ಯೋ, ನಾವು ಏನತ್ತೆ ಮಾಡಲಿ, ನಾನು ಮಾತಾಡುವಂತ ಹೇಳಿದ್ನ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗಿದೆ. ಹೇಗೋ ಮನೆ ಮಾರಿಬಿಟ್ಟು ಹೇಗೋ ಮನೆ ಬರ್ಸ್ಕೊಳ್ಳೋಣ ಅಂತ ಅಷ್ಟು ಇದು ಮಾಡಿದೆ. ಆದರೆ ಏನು ಮಾಡೋದು? ಅದು ಅವಕಾಶ ಸಿಗ್ತೇನೆ ಇಲ್ವಲ್ಲ. ಅಯ್ಯೋ, ಅದೇ ವಿಷಯವಾಗಿ ಮಾಡಿದೆ ಕಣವ ಫೋನ. ಏನು ಫೋನ್ ಮಾಡಿ ನೀವು ಏನಾರು ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ. ನನ್ನ ಗಂಡ ಹಗಲು ರಾತ್ರಿ ಕೆಲಸ ಮಾಡ್ತಾವನೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಏನಾರು ಮಾಡ್ಕೊಳ್ಳಿ, ಅದು ನಮ್ಗೆ ಗೊತ್ತಿಲ್ಲ. ಮೊದಲು ಇಲ್ಲ ನಿನ್ನ ಮಗನಿಗೂ ಸಸ್ಯಗೂ ಬರೆದು ಬಿಡ್ತೀನಿ ಮನೆಯೇ. ಅವ್ರ ಹೆಸರು ಲೋನ್ ತಗೊಡ್ಲಿ, ನಾವು ಲೋನ್ ತೀರ್ಸ್ಕೊತೀವಿ, ಆಮೇಲೆ ಬಿಡ್ಸ್ಕೊಳ್ದವ್ರು ಇರಲಿ ಅಂತಾರೆ. ಹೆಂಗೆ ಮಾಡೋದು ಮಗ? ಏನು ಕವಿತಾ ಬಾಯಿ ಬಂದಂಗೆ ಮಾತಾಡ್ತಿದ್ಲು. ಹಾಂ ಅತ್ತೆ, ಅವ್ರು ಬರಲಿ, ನಾನು ಮಾತಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಅತ್ತೆ, ಸರಿನಾ? ಏನು ಮಾಡೋದತ್ತೆ? ನಾನು ಹೇಗೋ ಈ ಮನೆ ಮಾಡಿಬಿಟ್ಟು ಅದನ್ನ ಉಳಿಸ್ಕೊಳ್ಳೋಣ. ಯಾರಾದರೂ ಈ ಥರ ಮಾಡ್ತಾರಾ? ತವರು ಮನೆ ಮಾರಿ ಗಂಡನ ಮನೆ ಉಳಿಸ್ಕೊಳ್ಳೋದು ಎಲ್ಲರೂ ಕೇಳಿದಿರಾ? ಮಾನ ಮರ್ಯಾದೆ ಪ್ರಶ್ನೆ ನಮ್ದು, ನಾವು ಇಸ್ಕೊಬಿಡೋಣ ಅಂತ ನಾವು ಇಷ್ಟೆಲ್ಲ ಇದು ಮಾಡಿದೆಯತ್ತೆ. ಆದರೆ ಏನು ಮಾಡೋದು? ಈ ನಮ್ಮ ಅದೃಷ್ಟನೇ ಸರಿಯಿಲ್ಲ. ಈ ಮನೆ ನೋಡಿದ್ರೆ ದೊಡ್ಡಪ್ಪನ ಹೆಸರಲ್ಲಿದೆಯಂತೆ, ಅದಕ್ಕೇ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಸದ್ಯಕ್ಕೆ ಅತ್ತೆ ಏನು ಮಾಡೋಕ್ಕಾಗಲ್ಲ. ಅವ್ರು ನಮ್ಮ ಹೆಸ್ರಿಗೆ ಬರೀಲಿ, ಅದೇನು ಲೋನ್ ಅಮೌಂಟ್ ಇಸ್ಕೊಂಡು ಅವ್ರ ಸಾಲ ಎಷ್ಟಿದೆ ಅಷ್ಟು ಅವ್ರು ಇಟ್ಕೊಳ್ಳಿ, ನಾವು ಹೇಗೋ ತೀರ್ಸ್ಕೊಂಡು ಹೋಗ್ತೀವಿ ಬಿಡಿ. ಹಂಗಲ್ಲಕನವ ಇಲ್ಲ 5,000 ರೂಪಾಯಿ ದುಡ್ಡು ಕೊಡೋಕೆ ಹಿಂಗೆ ಬಾಯಿಗೆ ಬಂದಂಗೆ ಬೀದಿಲಿ ನಿಂತ್ಕೊಂಡು ಮಾನ ಮರೋದಿ ಕಳ್ದುಬಿಟ್ಟದ. ಆಮೇಲೆ ಅದನ್ನು ನಮ್ಮ ತಲೆ ತಂದಾಗ ಈತಾಗ ಮನವೂ ಇಲ್ಲ, ಅತ್ತಾಗ ಅದು ಇಲ್ಲ ಅನ್ನಂಗೆ ಆಗ್ಬಿಟ್ಟದ ಅಂತ ಕಣ್ಮಗ. ಇವನೇನೋ ಬಿಡ್ಸ್ಕೊಂಡ್ರೆ ಸರಿ, ಬಿಡ್ಸ್ಕೊಬಿಟ್ರೆ ಮನೆ ಹುಡ್ಕತ್ತದೆ. ಇವು ಹೆಂಗೆ ಏನು ಅಂತ ಅದಕ್ಕೆ ನಿನ್ನ ಮೇಲೆ ನಂಬಿಕೆ ಮಗ ನಮಗೆ. ಈಗ ಅವನು ನಮ್ಮ ಕಷ್ಟ ಅಲ್ಲ ಅವನು. ಈಗ ನೋಡು ಕೊಡ್ತೀನಿ ಕಣವ ಅಂತ ಅಂದ್ಬಿಟ್ಟು ಈಗ ನೋಡಿದ್ರೆ ಇನ್ನೊಂಥವ್ನ ಕೈ ಎತ್ತದ. ಹಿಂಗಾದರೆ ಭಾಳ ಕಷ್ಟ ಮಗ. ಅದಕ್ಕೆ ನಿನ್ನ ಕೇಳೋದ ಏನಂದದು ಅಂದ್ಬಿಟ್ಟು ಮಾಡಿದೆ ಕಣವ. ಈಗ ತಿಂಗಳಿಗೆ 10,000 ತಗೊಂಡ್ರು ಹೆಚ್ಚು ಕಮ್ಮಿ 12,000-13,000 ಗಂಟೆ ಬಿದ್ದದಂತೆ ಕಣ್ಮಗ. ಆದ್ರೆ ಆಗಲಿ ಬಿಡಿಯತ್ತೆ, ನಾನು ಎಲ್ಲಾದರೂ ಕೆಲಸ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಹತ್ರ ಹೇಳಿದ್ದೀನಿ ನಾನು. ಮೈಸೂರಲ್ಲಿ ಕೆಲಸವಂತೆ, ಆ ಫ್ಯಾಕ್ಟ್ರಿ ಕೆಲಸ 15,000 ರೂಪಾಯಿ ಸಂಬಳ ಕೊಡ್ತಾರೆ. ಅವ್ರದ್ದು ಬೇಕಾದ್ರೆ ಅವ್ರು ಎಲ್ಲಾದರೂ ಕೆಲಸ ಮಾಡಲಿ, ಅವ್ರದ್ದು ಮನೆ ಖರ್ಚಾಗುತ್ತೆ, ನಂದು ಲೋನ್ ತೀರ್ಸೋಕ್ಕಾಗುತ್ತೆ. ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ಆಯ್ತದೇವ, ಕಷ್ಟ ಸುಖ ಒಂಚೂರ ಅಡ್ಜಸ್ಟ್ ಮಾಡ್ಕೊಂಡ್ರೆ ಮುಂದೆ ನೆಮ್ಮದಿಯಾಗಿರ್ಬೋದು. ಇವತ್ತು ಇಷ್ಟು ರಾತ್ರಿ ಮನೆ ಕಳ್ಕೊಂಡಾಗ ಏನು ಮಾಡೋದು ಮಗ? ಅದೇ ಎತ್ನತ್ಕೊಂಡು ಕೂತದೆ ಕಣ್ವ. ಆಡ್ಕೊತಾರೆ ಕಣ್ಮಗ, ಇಲ್ಲಿ ಅಕ್ಕಪಕ್ಕದಲ್ಲಿ ಆಡ್ಕೊತಾರೆ. ಮೆರಿತಿದ್ರು ಹಿಂಗೆ ಬೇಕು ಹಿಂಗೆ ಬೇಕು ಅಂತವ ಆಡ್ಕೊಳ್ಳೋದು ಮುಂಗಡೆ ಜಾರು ಬಿದ್ದಂಗೆ ಆಯ್ತದೆ. ಅದಲ್ದೇ ಆ ಕವಿತಂದೆ ವರ್ತ ಜಾಸ್ತಿ ಆಗ್ಬಿಟ್ಟದೆ. ರಾತ್ರಿ ಮನೆಗೂ ಬರ್ತಿಲ್ಲ, ನೈಟ್ ಡ್ಯೂಟಿ ಅದು ಇದು ಅಂದ್ಕೊಂಡು ಹೋಗ್ತಾರೆ ನಿಮ್ಮಿಂದವ. ಹಂಗೆ ಹಿಂಗೆ ಅಂದ್ಕೊಂಡು ಬಾಯಿಗೆ ಬಂದಾಗ ಮಾತಾಡೋದವ. ಅದು ಹಾಕ್ಬೇಕು. ಈಗ ನಾನು ಹೇಳೋದು ನಾವು ಇರೋ ಗಂಟೆ ಏನೋ ಬರ್ಕೊಡ್ತೀವಿ ಅಂತಾರೆ. ನಾವು ಸತ್ತೋದ್ಮೇಲೆ ಏನೇ ಮಾಡಿದ್ರು ನೀವು ಬರ್ಸ್ಕೊಳಕ್ಕೆ ಆಯ್ಕಿಲ್ಲ, ಸರಿಯಾ? ಅದೇನು ತಲೆಗೆಡ್ಸ್ಕೊಬೇಡಿ. ನೋಡು ಬತ್ತೆ ಮಾತಾಡ್ಬಿಟ್ಟು ಯಾಕೂ ಫೋನ್ ಮಾಡವ ಹೆಂಗೆ ಏನು ಅಂತ. ಅವಳಂತೂ ಕಂಡೀಷನಾಗಿ ಹೇಳ್ತಾವಳೆ ತಗೊಬಿಡಿ ಅಂತ. ಬರ್ಸ್ಕೊಬಿಡಿ ನಿಮ್ಮ ಹೆಸ್ರಿಗೆ. ಈಗ ನಮ್ಮ ಹೆಸ್ರು ಬೆಳಕನವ, ನಿಮಗೆ ನಂಬಿಕೆ ಅಂತಾರೆ. ನಾಳೆ ದಿವಸಕ್ಕೇನೋ ಎಂತೋ ನಂಗೆ ಹಂಗೆ ಮಾಡ್ಕೊಬೇಡಿ. ನಿಮ್ಮ ಹೆಸ್ರಿಗೆ ಬರ್ಸ್ಕೊಳ್ಳಿ. ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದೋವೆ. ನಾವು ಮನೆ ಕಳ್ಕೊಂಡ್ರೆ ಆಯ್ತಿಲ್ಲ. ಇವತ್ತು ಹೆಂಗಾರೆ ಅಲ್ಲಿ ಅನ್ಬೋದಾಗಿತ್ತು. ಅವಳು ಆಡ್ತಾ ತಡೆಯಕಾಯ್ತಿಲ್ಲ. ನಮ್ಗೆ ಆಯ್ತಿಲ್ಲ ನಂಗೆ ನಿಮ್ಮ ಮನೇನೂ ಬೇಡ ಏನೂ ಬೇಡ, ಮೊದಲು ಬರ್ಸ್ಕೊಂಡು ಲೋನೇ ತೆಗೆದ್ಬಿಟ್ಟು ತೀರಿಸಿ ಅಂತ ಕೂತಾವಳೆ. ಓಲಿ ಬಿಡು ಹತ್ಕೊಂಡದೆ. ತೀರ್ಸ್ಕೊಳ್ಳಿ, ನೀವು ಉಳಿಸ್ಕೊಳ್ಳಿ. ಕಳ್ಕೊಳ್ಳೋದು ಹೊಡೆದಲ್ಲ, ಉಳಿಸ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ. ಅದಕ್ಕೆ ಬತ್ತೆ ಅವನ್ನ ಕೇಳು ಹಿಂಗೆ ಅಂತ ಅಂತೂ ಅಂತ ಫೋನ್ ಮಾಡಿದೆ. ನನ್ನ ಮಗನಿಗೂ ಫೋನೇ ಎತ್ತಲ್ಲ. ಏನು ಮಕ್ಳುಗಳು ಅಂತ ಹುಟ್ಟಿದವ ಸುಮ್ಕಿರು ನಮ್ಮನ್ನ ಮೊಟ್ಟೆ ಕಟ್ಟಕ್ಕೆ. ಅವಳು ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಹಬ್ಬದಲ್ಲಿ ಒಂದು ಫೋನ್ ಮಾಡಿಲ್ಲ ಅಂತಾಳಲ್ಲವ ಅವಳು. ನೀನು ನೋಡ್ರಿ 10 ಸತಿ ಮಾಡೀನಿ ಅಂತೀಯ, ಅವಳು ನೋಡ್ರಿ ಫೋನ್ ಮಾಡಿಲ್ಲ ಅಂತಾಳೆ. ಯಾರು ನಂಬೋದು ಯಾರನ್ನೂ ಬಿಡೋದು ಅನ್ನಂಗೆ ಆಗ್ಬಿಟ್ಟದ ನನಗಂತವೇ. ಬಿಡಿಯತ್ತೆ, ನಿಮ್ಗೆ ಎಷ್ಟೇ ಆದ್ರೂ ನನ್ನ ಸೊಸೆ ಅಲ್ವಾ, ಅದಕ್ಕೆ ನಿಮ್ಗೆ ನಂಬಿಕೆ ಬರ್ತಾ ಇಲ್ಲ. ಎಷ್ಟೇ ಆದ್ರೂ ನಿಮಗೆ ನಿಮ್ಮ ಮಗಳ ಮೇಲೆ ನಂಬಿಕೆ ಅಲ್ವಾ? ಹಂಗಲ್ಲ ಕಣ್ಮಗ, ನಂಬಿಕೆ ಪ್ರಶ್ನೆ ಅಲ್ಲ. ನಾನು ಹೇಳೋದ ಹೊಸಿ ಅರ್ಥ ಮಾಡ್ಕೊಂಡೇನು. ಏನು ಅರ್ಥ ಮಾಡ್ಕೊಳ್ಳೋದು ಬೇಡ, ಏನು ಬೇಡ ಬಿಡಿಯತ್ತೆ. ಆಯಿತು, ನಾನು ಹೇಳ್ತಾ ಇದ್ದೀನಲ್ಲ ಅತ್ತೆ, ನಿಮ್ಮ ಮುಂದೆ 10 ಸಲ ಫೋನ್ ಮಾಡಿದ್ದೀನಿ. ಅವಳು ಎಂಥವಳು? ಜಗಳ ತಂದಿಡ್ಲಿಕ್ಕೆ ಈ ಥರ ನಾಟಕ ಆಡ್ತಾ ಇರೋದ ಇವಳು? ಜಗಳ ಉತ್ಪತ್ತಿ ಮಾಡೋದು ಮನೆಯಲ್ಲಿ ಇಲ್ದವುದೆಲ್ಲ ಉತ್ಪತ್ತಿ ಮಾಡಿ ಜಗಳ ತಂದಿಡಕ್ಕೆ ಅಲ್ವಾ? ಈಗಾದ್ರೆ ಹೇಗತ್ತೆ ಮಾಡೋದು? ಯಪ್ಪ, ನನಗಂತೂ ಸಾಕಾಗೋಗಿದೆ. ನಾವು ಎಷ್ಟೇ ಒಳ್ಳೆಯದಾಗಿದ್ರು ಇವಾಗ ನಮ್ಮ ಅಪ್ಪನ ಮನೆ, ನಮ್ಮ ತವರು ಮನೆಯೇ ಮಾರಕ್ಕೆ ರೆಡಿಯಾಗಿದೆ. ನಾನು ನನ್ನ ಗಂಡು ಮನೆ ಉಳಿಸ್ಕೋಬೇಕು ಅಂತ. ಅಷ್ಟರಲ್ಲೂ ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ? ಯಾರು ತಾನೇ ತವ್ರ ಮನೆ ಮಾರ್ಬಿಟ್ಟು ಆ ಗಂಡ ಮನೆ ಉಳಿಸ್ಕೊಳ್ತಾರೆ ಹೇಳಿ ನೀವೇನೆ? ಈಗ ಆಯಿತು ಬಿಡವೇ, ನೀ ಏನು ಮಾಡೋಕ್ಕಾಗೋದು? ಚೆನ್ನಾಗದ. ಅಯ್ಯೋ, ಅವ್ನಿಗೆ ಅದೇ ಒಂದು ಚಿಂತೆ ಆಗಿಬಿಟ್ಟಿದೆ. ಹೇಗೋ ಮನೆ ಅವ್ರ ಹೆಸರಲ್ಲಿ ಸರಿಯಾಗಿದ್ದಿದ್ರೆ ಇಷ್ಟಕ್ಕೆ ಸಾಲ ತೀರೋಗಿ ಆ ಮನೆ ಉಳ್ಕೊಳ್ತಿತ್ತಲ್ಲ ಅಂತ ಅಮ್ಮನಿಗೆ ಅದೇ ಒಂದು ಚಿಂತೆ ಆಗೋಗಿದೆ. ಅಯ್ಯೋ, ಇನ್ನು ಏನು ಮಾಡಿ ನೋಡ್ ಮಗ, ಮಾರಿದ್ರೆ ಕಳ್ಕೊಂಡಂಗೆ ಆಗೋದು. ಇರಲಿ,
ಅಂತ ಕಾಲಕ್ಕೆ ನಿಮ್ಮ ದೊಡ್ಡಪ್ಪನ ಕೇಳ್ಬಿಟ್ಟು ಹೆಂಗಾರು ಮಾಡಿ ನಿಮ್ಮ ಹೆಸ್ರು ಮಾಡಿಸ್ಕೊಳ್ಳಿವ್ರಂತೆ. ಈಗ ಸದ್ಯಕ್ಕೆ ಇದು ಎಮರ್ಜೆನ್ಸಿ ಆಗ್ಬಿಟ್ಟದೆ, ಬರ್ಸ್ಕೊಂಡು ನಿನ್ನ ಹೆಸ್ರಿಗೆ ಮಾಡಿಸ್ಕೊಂಡು ಅದೇನು ಅವ್ಳು ಕೊಡಬೇಕು ಕೊಟ್ಬಿಡವ ಲೋನ್ ಮಾಡಿಸ್ಬಿಟ್ಟು ನೀವು ಎಲ್ಲರೂ ಕೆಲಸ ಸೇರ್ಕೋ ಹೋಗು. ಅವನು ಓಲಿ ಕುತ್ಕೊಳ್ಳೋದು ಬೇಡ, ಇಬ್ಬರು ಪ್ಯಾಟ್ರಿಗೆ ಗಿಟ್ರಿಗೆ ಹೋದರೆ ಅಲ್ಲೇ ಒಂದೇ ಗಂಟಲ್ಲಿ ದುಡ್ಡು ಬರ್ತದೆ, ತೀರ್ಸ್ಕೊಬೋದು. ಒಬ್ರು ತರೋದು ಮನೆ ಬಂಗೋಕೆ ಅಲ್ಲಿ, ಇನ್ನೊಬ್ರು ತರೋದು ಸಂಘಕ್ಕೆ ಇದು ಮುಗಿಯೋಕ್ಕೆ ಅಲ್ಲಿ, ಇನ್ನೇನು ಲೋನ್ಗೇನು ಕಟ್ಕೊಳ್ಳಿ. ಸರಿ ಅತ್ತೆ, ಆಯಿತು ಬಿಡಿ, ನಾವು ಅದೇನೆ ಹಂಗೆ ಅಂದ್ಕೊಂಡಿರೋದು. ಸರಿ ಕಣವ, ಇನ್ನೇನು ಇಲ್ಲತ್ತೆ. ಊಟ ಮಾಡಿದ್ರಾ? ಇಲ್ಲವ, ಎಲ್ಲಿ ಊಟ ಮಾಡೋಕ್ಕಾಗೋದು, ಬಂದವನು ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟು ಬಂದ. ನಿಮ್ಮ ಆವತ್ತಾಗೆ ಬೇಜಾರೇ ಮಾಡ್ಕೊಬಿಡ್ತು. ಇದು ಏನಿದ್ದ ಮನೆ ಬರೋ ಹೆಣ್ಣಿನ ನೆಮ್ಮದಿಲ್ಲ, ಗಂಡಿನ ನೆಮ್ಮದಿಲ್ಲ. ಅವಳು ನೋಡ್ರಿ ಹಂಗೆ ಮಾತಾಡ್ತಾಳೆ, ಇವ್ನು ನೋಡ್ರಿ ಹಿಂಗೆ ಅಂತಾನೆ. ಹಿಂಗಾದ್ರೆ ಹೆಂಗೆ ಮಾಡೋದು ಅಂದ್ಕೊಂಡು ನಿಮ್ಮ ಮಾವ ಹುಸಿ ಬೇಜಾರು ಮಾಡ್ಕೊಂಡಿಲ್ಲ ನಿಜವಾಗ್ಲೂ. ಆ ಪಾಟಿ ಬೇಜಾರು ಮಾಡ್ಕೊತು ಕಣ್ಮಗ, ನಮ್ಮ ಮಕ್ಳಿಗೆ ನಮ್ಮ ಮೇಲೆ ನಂಬಿಕೆ ಇಲ್ವಲ್ಲ ಅಂತ. ಹಿಂಗೆ ಆದಾಗ ಹೆಂಗೆ ಮಾಡೋದು ಮಗ? ಬಂದ್ಬಿಟ್ಟು ಎತ್ತು ಇವ್ನು ನೋಡ್ರಿ ಹಿಂಗೆ ಮಾತಾಡ್ದೆ, ಅವಳು ನೋಡಿದ್ರೆ ಫೋನ್ ಮಾಡಿ ಅವಳು ಹಂಗಂದ್ಲು. ಅದಕ್ಕೆ ಬೇಜಾರು ಮಾಡ್ಕೊಂಡು ಆತಾಗ ಹೋದ್ರು. ಬನ್ನಿ ಊಟ ಮಾಡಿ ಅಂದ್ರೆ ಬತ್ತಿನ ಸುಮ್ಕಿರೋ ಅಂದ್ಕೊಂಡು. ಅಯ್ಯೋ, ಅವ್ರಿಗೆ ಟೆನ್ಷನ್ ಆಗಿದೆಯತ್ತೆ, ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ಮನೆ ನಮ್ಮ ಹೆಸರಿಲ್ಲ ಅನ್ನೋದು ಗೊತ್ತಾಯ್ತಲ್ಲ, ಅದರಿಂದ ಅದ್ರ ಟೆನ್ಷನ್ ಆಗಿಬಿಟ್ರು ಅವರು. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಹೇಳ್ತೀನಿ ಬಿಡಿ, ಹೇಳ್ತೀನಿ ಅತ್ತೆ, ತಲೆಗೆ ಎಡ್ಸ್ಕೋಬೇಡಿ ನೀವು. ಅವ್ರು ಬರಲಿ, ಮನೆಗೆ ಬಂದ ಮೇಲೆ ಕೇಳಿಬಿಟ್ಟು ಯಾವುದಕ್ಕೂ ನಿಮಗೆ ಫೋನ್ ಮಾಡ್ತೀನಿ. ಸರಿ ಕಣವ, ಆಯಿತು. ಅಯ್ಯೋ, ನಿನ್ನ ನಂಬಿನಿ ಕಣವ, ನೋಡಿ ಹಿಂಗೆ ನೀನು ಮಾತಾಡ್ತೀಯಲ್ಲ ಶಾಂತಿಯಾಗಿ, ಹಂಗೆ ಅವ್ರು ಮಾತಾಡೋಕ್ಕಿಲ್ಲ ಕಣ್ಮಗ, ಒಂಥರ ಭಾಳ ಬೇಜಾರಾಯ್ತದೆ. ಅಯ್ಯೋ ಅತ್ತೆ, ಸದ್ಯಕ್ಕೆ ಇವಾಗಾದ್ರೂ ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡ್ರಲ್ಲ ನೀವು, ಅಷ್ಟೇ ಸಾಕು. ನಾವೇನು ಹೇಳ್ತೀವತ್ತೆ, ಜಗಳ ಮಾಡಿ ಆಗ ಮಾಡಿ ಹೀಗೆ ಮಾಡಿ ಅಂತ ಅವ್ರಿಗೂ ಒಳ್ಳೇದನ್ನೇ ಹೇಳ್ಕೊಡೋದು ನಾನು. ಅವರೇ ಕೇಳಲ್ಲ, ನಾನು ಏನು ಮಾಡಲಿ? ಅವ್ರು ಸುಮ್ಮನೆ ಕೋಪ ಮಾಡ್ಕೊಳ್ತಾರೆ. ಕೋಪ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನೀನು ಯಾಕೋ ಸದ್ಯಕ್ಕೆ ನಗ್ನಾಗಿತಾ ಇದೆಯಲ್ಲ, ಅಷ್ಟೇ ಸಾಕು ಬಿಡವ. ಹೆಣ್ಣಿಂದಲೂ ನೆಮ್ಮದಿಲ್ಲ, ಗಂಡಿಂದಲೂ ನೆಮ್ಮದಿಲ್ಲ ಕತೆ. ಮಕ್ಕಳುಗಳದ್ದು ಯಾಕಂಗೆ ಬುದ್ಧಿ ಕಲ್ತ್ಕೊಂಡ್ರು ಒಂದು ಅರ್ಥ ಆಯ್ಕೆ ಕತೆ ಬಿಡು. ಏನನ್ನ ಮನೆ ಬರೋ ಸರಿ ಇಲ್ಲ ಕತೆ ಬಿಡು ಮಗ, ಎಷ್ಟು ಹೇಳಿದ್ರು ಅಷ್ಟೇ ಕಣ. ಬೇಜಾರು ಮಾಡ್ಕೊಬೇಡಿ ಅತ್ತೆ, ನಾನು ಬರ್ತೆ ಅವ್ರ ಹತ್ರ ಮಾತಾಡ್ತೀನಿ ಬಿಡಿ. ಏನಕ್ಕೆ ಹೋದ್ರಿ ಅಂತ ಕೇಳ್ತೀನಿ. ಬೇಡ ಕಣವ, ಹಾಲೆ ಅಂಟಾಕೊಳ್ಳಿ ಅಂತವ ಬೈತಾನೆ ಇನ್ನುವೇ. ಬೇಡ ಬಿಡು. ಸರಿ ಅತ್ತೆ, ಮತ್ತೆ ಇನ್ನೇನು ಇಲ್ಲ, ಅಷ್ಟಕ್ಕೆ ಮಾಡ್ದೆ ಕಣವ. ಬತ್ತೆ ಕೇಳ್ಬಿಟ್ಟು ಯಾವ್ದಕ್ಕೂ ಫೋನ್ ಮಾಡಲ. ಅಯ್ಯೋ, ಸುಮ್ಮನೆ ತಗೆ ಏನು ಬಾಯಿ ಬಂದಾಗ ಮಾತಾಡ್ದ, ಬೇಜಾರು ಮಾಡ್ಕೊಂಡು ನಿಮ್ಮ ಮಾವದೆಲ್ಲ ತಗೋಯ್ತು. ಅದಕ್ಕೆ ಫೋನ್ ಮಾಡಿ ಕೇಳು ನೋಡೋದ ಏನಂದಳು, ನೀವು ಸೊಸೆಗೆ ಮಾಡು ಅಂತ ಮಾವ. ಅದಕ್ಕೆ ಮಾಡ್ದೆ ಕಣ್ಮಗ. ಹಾಗೆ ಒಂದು ಸತಿ ಮಾಡಿದಿ ಯತ್ನೇರ. ಅಯ್ಯೋ, ಅದ ಒಳಗಡೆ ಫೋನ್ ಇಟ್ಬಿಟ್ಟು ಹೊರಗಡೆ ಪಾತ್ರೆ ತೊಳ್ಕೊತಾ ಇದೆ. ಏನವ ಪಾಪ ಊರನ್ನ ಕರ್ಕೊಬರುವೆ, ನೋಡ್ತೀನಿ ಅತ್ತೆ, ನೋಡೋಣ ಏನು ಹೇಳ್ತಾರೆ ಅಮ್ಮ ಅಂತ. ಸುಮ್ಮನೆ ತಿಂಗಳು ತಿಥಿ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದರು. ಬರ್ತೀನಿ, ಕರ್ಕಬಾ. ಅಯ್ಯೋ, ನನ್ನ ಮಾತು ಕೇಳವ. ನಮಗೂ ಇನ್ನು ಯಾರಿದ್ದಾರೆ ನಿನ್ಬಿಟ್ರೆ ಅವನ್ನ ಆಡ್ತಾನೆ ಅಂದ್ಬಿಟ್ಟು ಇದು ಮಾಡಬೇಡ ಮಗ, ಬೇಜಾರು ಮಾಡ್ಕೊಬೇಡ. ಹೋಯ್ತವ ಇರಲಿ ಪಾಪ, ನಿಮ್ಮ ಅವನುವೇ ಇರಲಿ ಬಿಡು, ಇಲ್ಲೇ ಇರಲಿ. ಇನ್ನು ಅಲ್ಲೋ ಕುತ್ಕೋಬೇಡಿ, ನೋಡು ಅಲ್ಲೇ ಹೋದ್ರು ಅಂತ ಅನ್ಸ್ಕೋಬೇಡಿ, ಆಯ್ತವ? ಅಯ್ಯೋ ಇಲ್ಲ ಅತ್ತೆ, ಅಲ್ಲಿಗೆ ಬಂದಿರ್ತೀವಿ ಇವಾಗ. ಮನೆ ಮೇಲೆ ಲೋನ್ ತಗೊಂಡ್ಮೇಲೆ ಅದನ್ನ ತೀರ್ಸಕ್ಕೆ ನಾವು ಅಲ್ಲಿಂದನೇ ಡ್ಯೂಟಿಗೆ ಹೋಗೋದು. ಇಲ್ಲೇನಿಕ್ಕಿರೋದು ನೋಡ್ತೀನಿ, ಅಮ್ಮನ ಬರ್ತೀನಿ, ಯಾರಾದರೂ ಬಾಡಿಗೆ ಕೊಟ್ಬಿಟ್ಟು. ಅಷ್ಟು ಮಾಡವ, ಕರ್ಕಬ. ಬೇಡ ಅಂದನವ ನಿಮ್ಮ ಅವನ ಪಾಪ, ಬರಲಿ, ಕರ್ಕಬ. ಸರಿ ಕಣ್ಮಗ, ಆಯಿತು ಕಣವ. ಮಡ್ತೀನಿ ವಸಂತಿ. ಸರಿ ಅತ್ತೆ, ಆಯಿತು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಫೋನ್ ಮಾಡಿ ಅವ್ರನ್ನ ಬರ್ತಾರೆ ಇವಾಗ, ಮನೆಗೆ ಬರಲಿ. ಬಂದಮೇಲೆ ಕುತ್ಕೊಂಡೆಲ್ಲ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ನಿಮಗೆ ಯಾವುದಕ್ಕೂ. ಆಮೇಲೆ ಬೇಕಾದ್ರೆ ನೀವು ಹೇಳಿ ಅವ್ರಿಗೆ ಫೋನ್ ಮಾಡಿ ಅದೇನು ವ್ಯವಸ್ಥೆ ಮಾಡ್ಕೊಳ್ಳಿ ಅವರು. ಸರಿನತ್ತೆ? ಸರಿ ಕಣವ, ಆಯಿತು. ಸರಿ ಆಯಿತು ಅತ್ತೆ, ಇಡ್ಲಾ? ಇಡವ, ಇಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.